ಗರಿಗಳ ಕೆದರಿ ತುಂಚವ ಚಾಚಿ ಬೆಟ್ಟ ತಪ್ಪಲು ಅಡವಿ ಬಯಲು. ಸಂಗೀತ ಎಲ್ಲಿ ಕಲ್ತ್ರಿ? ಸಂಗೀತ ಓನು. ಎಷ್ಟು ವಾದ್ಯ ಬರುತ್ತೆ ತಮ್ಗೆ? 25-30. ಕಾರಂತರ ಒಟ್ಟಿಗೆ ಕೆಲಸ ಮಾಡಿದ್ದಾನೆ ಗೋಕುಲದಲ್ಲಿ. 25 ಇನ್ಸ್ಟ್ರೂಮೆಂಟ್ ಹಾಕಿದ್ದೆ ನಾನು. ರಾಮಲಾಲಿ ಮೇಘ ಶ್ಯಾಮಲಾಲಿ. ಅಲ್ಲಿ ಕಾಣೋದು ಇಲ್ಲಿ ಸರ್. ಥ್ಯಾಂಕ್ ಯು ಸ್ನೇಹಿತರೆ. ನಮಸ್ತೆ ನಿಮ್ಗೆಲ್ರಿಗೂ ಮತ್ತೆ ಈ ಹೆಗ್ಗೋಡಿಗೆ ಸ್ವಾಗತ ಸ್ನೇಹಿತರೆ. ಇದು ಶಿವಮೊಗ್ಗ ಜಿಲ್ಲೆ, ನಮ್ಮ ಸಾಗರ ತಾಲೂಕು ಇದು ಸ್ನೇಹಿತರೆ. ಇಲ್ಲಿ ಚಂಡೆ ನಾಗರಾಜ್ ಅಂತ ಹೇಳಿ ತುಂಬ ಹಿರಿಯ ಸಂಗೀತಗಾರರು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಅನೇಕ ನಾಟಕಗಳಿಗೆ ಮ್ಯೂಸಿಕ್ ಮಾಡುವಂಥ ಭಾಳ ಹಿರಿಯ ಶ್ರೇಷ್ಠ ಕಲಾವಿದರಲ್ಲಿದ್ದಾರೆ. ಎಷ್ಟು ಸರಳ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇಂಥ ಶ್ರೇಷ್ಠ ಕಲಾವಿದರು ಅಂತ ಕೂಡ ನಾವು ತೋರಿಸ್ತೀವಿ. ಬನ್ನಿ, ಸ್ವಾಗತ ನಿಮಗೆ. ಸರ್ ನಮಸ್ತೆ. ಸರ್ ನೆನಪಿದ್ದೀನಾ? ಬೆಂಗಳೂರು ಈ ಚಾಪ್ಟ್ರು ಗುರುನಾನಕ್ ಭವನ, ಅಲ್ಲಿ ನಾನು ನಿಮ್ಮ ಸ್ಟೂಡೆಂಟು. ನೀವು ನಮಗೆ ಬೆಳಗ್ಗೆ ಹಾಡು ಹೇಳ್ಕೊಡ್ತಾ ಇದ್ರಿ. ಬಂದ್ರೆ ಸರ್, ಹೇಗಿದ್ದೀರಿ ನಾಗರಾಜ್ ಸರ್? ಆರಾಮಿದ್ದೀನಿ. ಎಸ್ ಸರ್, ಬಂದೆ. ಮಾ ಹೇಗಿದ್ರಿ? ನಮಸ್ತೆ ಮಾ. ಓಕೆ, ಶುರು ಮಾಡೋಣ ಕಚೇರಿ ಒಂದು. ಬರ್ರಿ. ನಮ್ಮ ಸರ್ ಸಂಗೀತ ಉಪಕರಣಗಳಿವೆಲ್ಲ, ಸಂಗೀತ ವಾದ್ಯಗಳು. ಈವಲೆನ್ನ ಗೃಹಲಕ್ಷ್ಮಿ ಮನಮಂದಿರ ಸ್ವಾಮಿನಿ. ಇವಳೆಯನ್ನ ಗೃಹಲಕ್ಷ್ಮಿ ಮನಮಂದಿರ ಸ್ವಾಮಿನಿ. ಭೂಮಿ ಸುತೆ ವೈದೇಹಿ ಅರ್ಧಾಂಗಿನಿ ಸುಖರಹಿಣಿ. ಇವಳ ವಿರಹವ ಸಹಿಸೆ, ಇವಳ ವಿರಹವ ಸಹಿಸೆ. ಬರದಿರಲಿ 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 ವೀರ. ಯಾವ ನಾಟಕದ್ದು? ಮತ್ತೆ ಉತ್ತರಾಮ್ ಚರಿತ. ಓ, ಅಲ್ಲಾಗಿತ್ತಲ್ಲ. ಹಾಂ, ಬೆಂಗಳೂರಲ್ಲಿ. ಹೌದು. ದೂರ 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 ಗಗನಕ್ಕೆ ದೂರ 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 ಕ್ಷಿತಿಜಕ್ಕೆ ಅರುಣ ಬಾ ಅರುಣ ಬಾ ಅರುಣ ಬಾ 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 ಬಾ. ಗರಿಗಳ ಕೆದರಿ ಚುಂಚವ ಚಾಚಿ, ಗರಿಗಳ ಕೆದರಿ ಚುಂಚವ ಚಾಚಿ ಬೆಟ್ಟ ತಪ್ಪಲು ಅಡವಿ ಬಯಲು ದಾಟಿ ದೂರ ದೂರ ಅರುಣ ಬಾ ಅರುಣ ಬಾ ಅರುಣ ಬಾ. ಕೆರೆ ಕೊಳ ಸರೋವರ ನದಿನದ ಸಾಗರ, ಕೆರೆ ಕೊಳ ಸರೋವರ ನದಿನದ ಸಾಗರ. ಮೂಡಲು ಪಡುವಲು ತೆಂಕು ಬಡಗು, ಮೂಡಲು ಪಡುವಲು ತೆಂಕು ಬಡಗು. ದಾಟಿ ದೂರ ದೂರ ಅರುಣ ಬಾ ಅರುಣ ಬಾ ಅರುಣ ಬಾ. ಪಂದರ್ಸಾಲೆ. ಓ, ಯಾರು ಸಂಗೀತ ನಿರ್ದೇಶಕರು? BU ಕಾರಂತರು. ಓ, ಕಾರಂತರ ಒಟ್ಟಿಗೆ ಕೆಲಸ ಮಾಡಿದ್ದಾನೆ ಗೋಕುಲದಲ್ಲಿ. ಗೋಕುಲದುರ್ಗಮನಕ್ಕೆ 25 ಇನ್ಸ್ಟ್ರೂಮೆಂಟ್ ಹಾಕಿದ್ದೆ ನಾನು. ಹಾಂ, 25 ಇನ್ಸ್ಟ್ರೂಮೆಂಟು. ಯಾವ್ಯಾವು? ಎಲ್ಲ ತಬಲದು, ಚಿಲ್ಲರೆ, ವಗೈರ. 25 ಇನ್ಸ್ಟ್ರೂಮೆಂಟು. ಓಕೆ. ಲೈವು ದೈವೇ ಅದು ಅಷ್ಟು. ನಮ್ದು ಇದೆ ಕೇರಳೇಶ್ವರ ಅಂತ. 14/9/61 ಡೇಟ್ ಆಫ್ ಬರ್ತು. ಓದಿದ್ದು 6ನೇ ಕ್ಲಾಸ್ ಅಷ್ಟೇ. ಹಾಂ.
ಆಮೇಲೆ ನೀನಾಸಂಸ್ಥೆ ಸೇರಿದೆ. ಅಲ್ಲೂ 18 ವರ್ಷ ರಂಗ ಸಂಗೀತ ಶಿಕ್ಷಕನ ಕೆಲಸ ಮಾಡಿದೆ. ಬಟ್ ಸಂಗೀತ ಎಲ್ಲಿ ಕಲ್ತ್ರಿ? ಸಂಗೀತ ಓನು ಹೇಗೆ? ಹೀಗೆ ಎಲ್ಲ ನುಡಿಸಿ. ಶಾಲೆಗೆ ಹೋಗಲಿಲ್ಲ? ಶಾಲೆಗೆ ಹೋಗೋಕೆ ಮನಸ್ಸಾಗಲಿಲ್ಲ. ಸಂಗೀತ ಟಚ್ ಹೇಗೆ ಬಂತು ನಿಮಗೆ? ಸಂಗೀತ ಕೇಳಿ ಬಂತು. ಎಲ್ಲಿ ಕೇಳ್ತಿದ್ರಿ? ಎಲ್ಲ ಹೊರಗಡೆ ಕೇಳಿ ಆಮೇಲೆ ಬಂದು ನುಡಿಸೋದು, ಅದರಿಂದ ಬಂತು. ಓಕೆ, ಸರಿ. ಅಲ್ಲ, ಗುರು ಯಾರು ನಿಮ್ಮ ಸಂಗೀತ ಗುರು ಯಾರು? ನಂಗೆ ಗುರು ಕಾರಂತರೆ. ಇಲ್ಲಿ ಹೆಗ್ಗೋಡಿ ಬರ್ತಿದ್ರು ನೀನಾಸ್ವಾಮಿ, ಅಲ್ಲಿ ಪರಿಚಯ ಆಯಿತು. ಅಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ಅದೇ ಇನ್ಸ್ಪಿರೇಷನು. ಯಕ್ಷಗಾನ ಕಲಿತೆ ಆಮೇಲೆ. ಹೇಗೆ? ಉಡುಪಿಯಲ್ಲಿ ಯಕ್ಷಗಾನ ಕೇಂದ್ರ ಅಂತಿದೆ ಅಲ್ಲಿ. ಅಲ್ಲಿ 1 ವರ್ಷ ಟ್ರೈನಿಂಗು. ಯಕ್ಷಗಾನ ಗೊತ್ತು, ಮೃದಂಗ, ಚಂಡೆ ಎಲ್ಲ ಪ್ಲೇ ಮಾಡ್ತೀನಿ. ಎಷ್ಟು ವಾದ್ಯ ಬರುತ್ತೆ ತಮಗೆ? ಒಂದು 25-30. ಹೌದಾ? ಓ, ನೀವು ಇದ್ದಾಗ ಉತ್ತರ ಆಗಿತ್ತಾ? ಆಗಿತ್ತು. ಅದಕ್ಕೆ ನಾನು ತಬಲ ಬರ್ಸ್ತಿದ್ನಲ್ಲ. ಹೌದು. ಆಮೇಲೆ ಭೂಪಾಲಿಗೆ ಹೋದೆ, ಜಂಬೇರೊಟ್ಟಿಗೆ. 18 ವರ್ಷ ನೀನು ಬಿಟ್ಟು ಭೂಪಾಲ 2 ವರ್ಷ. ಆಮೇಲೆ ವಾರಣಾಸಿ 1 ಪ್ರೊಡಕ್ಷನ್. ಆಮೇಲೆ ಬೆಂಗಳೂರಲ್ಲಿ ನಮ್ಮ ಇವರಿದ್ದಾರಲ್ಲ ಅಂಕಲ್ ಶ್ಯಾಮ್, ಅವ್ರದ್ದು ಶಾಕುಂತಲ ಮಾಡಿದ್ರು ಜಂಬೇರು, ಅದಕ್ಕೆ ಮ್ಯೂಸಿಕ್ ಮಾಡಿದೆ. ಆಮೇಲೆ ಈಗ ಸದ್ಯದ ಈಗ ಒಂದು ಜಂಬೇರು ಒಂದು ಪ್ರೊಡಕ್ಷನ್ ತಗೊಂಡಿದ್ದಾರಲ್ಲ, ಅದು ನುಡಿಸ್ರಿ. ಅದಕ್ಕೆ ಹಾರ್ಮೋನಿಯಮ್. ಅಂದರೆ ನಿಮ್ಮ ಲೈಫೇ ಸಂಗೀತ? ಲೈಫೇ ಸಂಗೀತ. ಇದು ಬಿಟ್ಟು ಬೇರೆ ಮಾಡೇ ಇಲ್ಲ? ಬೇರೆ ಏನು ಮಾಡಿಲ್ಲ. ಗದ್ದೆ, ಹೊಲ, ಮನೆ ಅದು ಇದೆಯಲ್ಲ. ಏನಿಲ್ಲ, ಕಾರಂತರ ವರ್ಕ್ ಮಾಡಿದ್ದೇ ಒಂದು ವಿಶೇಷ. ಅವರು ರಂಗ ಸಂಗೀತ ಇದೆಯಲ್ಲ, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದೊಂದು ದೊಡ್ಡ ವಿಶೇಷ. ಅದೇ ಗೋಕುಲ್ದಂತ ಅಂತ ಪ್ರೊಡಕ್ಷನ್ ಹಿಂದೆ ಸಿಗೋದಿಲ್ಲ. ಅಲ್ಲ, ಹಿಂದೆ ಸಿಗೋ ಕಾರಂತರ ಇಲ್ಲಲ್ಲ. ಬೇರೆಯವ್ರು ಮಾಡೋಕ್ಕಾಗಲ್ವಂಥದ್ದು? ಬೇರೆ ಏನು ಮಾಡೋಕ್ಕಾಗಲ್ಲ. ಯಾಕೆ? ಮಾಡ್ಬೋದು, ಯಾರು ಮಾಡ್ತಾ ಇಲ್ಲಲ್ಲ. 70 ಸಾಂಗ್ ಅದರಲ್ಲಿ. 70 ಹಾಡು? ಬರೀ ಸಾಂಗ್, ಮಾತಿಲ್ಲ ಅದರಲ್ಲಿ. ಸವಾಜಿ ಅಂದರೆ ಭೂಪಾಲ ಅಲ್ಲಿ ರಂಗಮಂಡಲಲ್ಲಿ ಹಿಂದಿಲಿ ಹಾಡಿದ್ದಲ್ಲ. ಹಿಂದಿಲಿ ಮಾಡಿದ್ದು. ಯಾವುದು ನಾಟಕ? ಉತ್ತರಾಮ್ ತೆರೆದಿದೆ. ಯೇ ಮೇರಿ ಗೃಹಲಕ್ಷ್ಮಿ, ಯೇ ಮೇರಿ ಗೃಹಲಕ್ಷ್ಮಿ, ಮನ ಮಂದಿರ ಸ್ವಾಮಿನಿ, ಭುವ್ಯಾಸುತೆ ವೇದಾಂಗಿನಿ ಸುಗ್ರಹಿಣಿ, ಇವಳ ವಿರಹವಾಸಗಿಸೆ ಬರದಿರಲಿ 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 ವೀರ ಸೂಪರ್. ಉತ್ತರಾಮ್ ಚರಿತದು. ಇಡೀ ದೇಶ ಸುತ್ತಿದ್ದೀರಿ ನೀವು? ಆಲ್ಮೋಸ್ಟ್ ದೇಶ ಹೊರಗಡೆ ಎಲ್ಲ ಹೋಗಿಲ್ಲ. ಅದೇ ಹೊರಗಡೆ ಅಂದರೆ ಭೂಪಾಲ, ಉಜ್ಜಯಿನಿ, ವಾರಣಾಸಿ, ದೆಹಲಿ. ದೆಹಲಿ ಹಂಗೂ ಆಯ್ತಲ್ಲ. ಜೀವನ ನಡೆಯುತ್ತಾ ಇದರಿಂದ? ಜೀವನ ಕಷ್ಟ. ಮತ್ತು ಹೇಗೆ ಸಾಕ್ಸರಿ ಸಂಸಾರ? ನಮ್ಮದು ಅಡಿಕೆ ತೋಟ ಇದೆ. ಎಷ್ಟು ಎಕರೆ? 1.5. ಅಷ್ಟೇ ಸಾಕ?
ಸಾಕು ಸದ್ಯ. ಮತ್ತು ಮ್ಯೂಸಿಕ್ ಹೋದರೆ ಮ್ಯೂಸಿಕ್ಕೇ ಕೊಡ್ತಾರಲ್ಲ. ಹೌದಾ? ಅದನ್ನ ಜೀವನ ನಡೆಯುತ್ತೆ. ಅಂದರೆ ನೀವು ವರ್ಷ ಪೂರ್ತಿ ಬ್ಯುಸಿ ಇರ್ತಾಯಿದ್ರಿ? ಹೌದು. ಈಗೊಂದು 2 ವರ್ಷ ಆಯಿತು, ಸ್ವಲ್ಪ ಕಡಿಮೆ, ಸ್ಟ್ರೆಂತ್ ಕಡಿಮೆ ಆಯ್ತಲ್ಲ, ಅದರಿಂದ ಕಡಿಮೆ ಆಗಿದೆ. ಯಾಕೆ ಕಮ್ಮಿ ಸ್ಟ್ರೆಂತು? ಸ್ಟ್ರೆಂತ್ ವಯಸ್ಸಾಯ್ತಲ್ಲ. ನೀವು ಕೆ ವಿ ಸುಬ್ಬಣ್ಣವ್ರು ನೋಡಿದ್ದೀರಾ? ಜೊತೆಗೆ ಇದ್ದೇನೆ. ಕಲಾಪ್ರಿಯರು ಅಂತೆಲ್ಲ ಕೇಳಿದ್ದೀವಿ. ಕಲಾಪ್ರಿಯರಾಗಲೇ ಹೋದರೆ ಅವರು ಇಷ್ಟೆಲ್ಲ ಮಾಡ್ಬೋದಿತ್ತ, ಮಾಡೋಕ್ಕಾಗ್ತಿದ್ದ. ನೀನಾಸಂ ರಂಗಶಿಕ್ಷಣ ಕೇಂದ್ರ ಇದು ಮಾಡಿ, ನೀನಾಸಂ ಬಳಗ ಇದು ಮಾಡಿ, ಅವರು ಇಲ್ಲೇ ಇದ್ದರೆ ಮಾಡೋಕ್ಕಾಗ್ತಿರಲಿಲ್ಲ ಇಷ್ಟು. ನೀವು ಮ್ಯೂಸಿಕ್ ಮಾಡಿದ ನಾಟಕಗಳು ಯಾವ್ಯಾವುದು? ಉತ್ತರಾಮ್ ಚರಿತೆ, ಶಕುಂತಲ, ಆಮೇಲೆ ಉತ್ತರ ಸೀತಾರಾಮ್ ಚರಿತೆ, ಇದು ಭೂಪಾಲಲ್ಲಿ ಮಾಡಿದ್ದು. ಶಕುಂತಲ ಭೂಪಾಲಲ್ಲೇ ಮಾಡಿದ್ದು. ಆಮೇಲೆ ಅದೇ ಅಂಕಲ್ ಶಾಮ್ ಇದ್ರಾಗೆ ಶಕುಂತಲ ಮಾಡಿದ್ದು. ಮೂರೇ ನಾ ಪರ್ಕಷನ್ನೇ ಹೆಚ್ಚು ನಾಟಕಗಳಲ್ಲಿ ಹಿಂದ್ಗಡೆ ನುಡಿಸೋದು. ಹೌದು. ಎಷ್ಟು ನಾಟಕ ಎಷ್ಟು ಶೋಗೆ ನುಡಿಸಿರ್ಬೋದು ನೀವು? ಸುಮಾರು. ವಾವ್, ಎಲ್ಲಿ ಕಲ್ತ್ರಿ ಇವೆಲ್ಲ ಇಷ್ಟೆಲ್ಲ? ಇದು ಉಡುಪಿಯಲ್ಲಿ. ಯಾರು ಕಲಿಸಿದ್ದು? ಅದು ಕಾರಂತರ ಅಂತ, ಮಾವಲ್ ಕಾರಂತರ ಅಂತ ಒಬ್ಬರು ಇದ್ದರು ನಮ್ಮ ಗುರುಗಳು. ಅವ್ರ ಹತ್ರ ಕುಟುಂಬ, ನಾನು, ನನ್ನ ಹೆಂಡತಿ, ನನ್ನ ಮಗ ಮನೇಲಿ 3 ಜನ ಇರೋದು. ಒಬ್ಬರೇ ಮಗ? ಒಬ್ಬನೇ ಮಗ. ಹೆಣ್ಮಕ್ಳಿಲ್ಲ? ಇಲ್ಲ. ಅವನು MSc ಮಾಡ್ದ. ಆಮೇಲೆ ಈಗ ಫಿಸಿಕ್ಸ್ ಕ್ಲಾಸ್ ಮಾಡೋಕ್ಕೆ ಹೋಗ್ತಾನೆ ಸಾಗರದಲ್ಲಿ ಲೆಕ್ಚರರು. ಅವರು ಇದಕ್ಕೆ ಸಂಗೀತಕ್ಕೆ ಬರಲಿಲ್ಲ? ಬಂದಿದ್ದೇನೆ. ಈಗ ನಾ ಬಿಟ್ಟ ಮೇಲೆ ಅವನೇ. ನಮಸ್ತೆ. ನಮಸ್ಕಾರ. ವಿನೋದ ಅಂತ, ನಾಗರಾಜ್ರವ್ರ ಹೆಂಡತಿ. ಯಾವ ತಮ್ಮ ಮದುವೆ ಆಗಿದ್ದು? 89. ಓಕೆ, ಹತ್ತಿರ 35 ವರ್ಷ ಆಯ್ತು. ಓಕೆ, ಹೇಳಿ ಇವರು ನೀವು ಕಂಡಾಗೆ ಹೇಗೆ ಇವರು ಸಂಗೀತ? ತುಂಬ ಚೆನ್ನಾಗಿ ಮಾಡ್ತಾರೆ ಸಂಗೀತನ. ಮನೆ ಜವಾಬ್ದಾರಿಗಿಂತ ಹೆಚ್ಚಿಗೆ ಸಂಗೀತದ ಮೇಲೆ ಜವಾಬ್ದಾರಿ ಜಾಸ್ತಿ ಅವರಿಗೆ. ತುಂಬ ಚೆನ್ನಾಗಿ ನಿರ್ವಹಿಸ್ತಿದ್ರು, ಹೊರಗಡೆ ಹೋಗ್ತಿದ್ರು. ನಾನು ಮನೆ ಕಡೆ ನೋಡ್ಕೊಂಡು ಹೊರಗಡೆ ಕಳಿಸ್ತಿದ್ದೆ ಅವ್ರನ್ನ. ಭೋಪಾಲು, ಲಕ್ನೋ, ಅಲ್ಲೆಲ್ಲ ಕಡೆ ಹೋಗಿದ್ದಾರೆ ಅವ್ರು. ಜಂಬೆಯವ್ರ ಜೊತೆ ತುಂಬ ಪ್ರೋಗ್ರಾಮ್ ಮಾಡಿದ್ದಾರೆ. ನೀನಾಸಂ ಬಿಟ್ಟ ಮೇಲೆ ಜಂಬೆಯವ್ರ ಜೊತೆಗೆ ಒಂದು 10 ವರ್ಷನ ತಿರುಗಾಟ ಮಾಡಿದ್ದು. 10 ವರ್ಷ ತಿರುಗಾಟ ಮಾಡಿದ್ದಾರೆ. ಇವಾಗ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಈಗ ಬಿಟ್ಟಿದ್ದಾರೆ, ಹೋಗಲ್ಲ. ಈಗ ಮೊನ್ನೆ ಮತ್ತೆ ಕರ್ಕೊಂಡು ಹೋಗಿದ್ದಾರೆ. ಜಂಬೆಯವ್ರಿಗೆ ತುಂಬ ಇಷ್ಟ ಅವ್ರನ್ನ ಕಂಡ್ರೆ. ಅವ್ರಿಗೆ ಬೇರೆ ಎಲ್ಲರಿಗಿಂತನೂ ಇವ್ರನ್ನ ಕಂಡ್ರೆ ತುಂಬ ಇಷ್ಟ. ಎಲ್ಲ ಮಾಡ್ತಾರೆ ಅವರು. ಯಕ್ಷಗಾನದಿದ್ದು ಜಾಸ್ತಿ ಅವರಿಗೆ. ಆಮೇಲೆ ನೀನಾಸಮಿ ಸೇರಿಕೊಂಡು ಸಂಗೀತದ ಒಲವೇ ಜಾಸ್ತಿ ಆಯಿತು. ಯಕ್ಷಗಾನನೂ ಬಿಟ್ಟಿಲ್ಲ ಅವರು, ಯಕ್ಷಗಾನದ ಒಲವು ಇದೆ. ಯಕ್ಷಗಾನದಲ್ಲಿ ಚಂಡೆ ಮೊದಲೇ 2, ಪದ್ಯ ಎಲ್ಲ ಕಡಿಮೆ. ನಾಟಕದಲ್ಲಿ ಸಂಗೀತನೇ ಜಾಸ್ತಿ. ವರ್ಷ ಪೂರ್ತಿ ಬ್ಯುಸಿ ಇರೋರು? ಹೌದೌದು. ಅವ್ರು ಮನೇಲೇ ಇರ್ತಿರ್ಲಿಲ್ಲ. ತಿಂಗಳ ಹೋದರೆ ಒಂದೊಂದು ತಿಂಗಳ. ಇಲ್ಲಿ ನೀನಾಸಮಲ್ಲಿದ್ದಲ್ಲಂತೂ ಬೆಳಗ್ಗೆ ಹೋದರೆ ಮಧ್ಯಾಹ್ನ ಊಟಕ್ಕೆ ಬರೋದು, ಊಟಕ್ಕೆ ಹೋಗೋದ್ರೆ ಬೆಳಗ್ಗೆ, ಸಾಯಂಕಾಲ ಹೋದರೆ 1 ಗಂಟೆ 2 ಗಂಟೆ ರಾತ್ರಿ ಬರೋದು. ವಿವೇಕಾನಂತರ ನಾಟಕ ಅಂತೂ 3 ಗಂಟೆ ಎಲ್ಲ ಮಾಡ್ತಿದ್ರು. ಗೋಕುಲ ನಿರ್ಗಮನದ ಟೈಮಲ್ಲಿ 3 ಗಂಟೆ ಅವ್ರು ಬರೋದು ಮನೆಗೆ. ತಿರುಗಾಟಕ್ಕೆ ಹೋಗಿದ್ದಾರಲ್ಲಿ ಸುಮಾರು ವರ್ಷ ತಿರುಗಾಟನೂ ಮಾಡಿದ್ದಾರೆ. 6 ವರ್ಷ ನೀನಾಸಂ ತಿರುಗಾಟ. ಹೋಗಿಲ್ಲ, ಅಲ್ಲೇ ಸಂಗೀತ ನಡೆಸೋದು? ಹೌದೌದು. ತಿರುಗಾಟದ ಜೊತೆಗೆ ಹೋಗ್ತಿದ್ರು. 6 ತಿಂಗಳ ಇರ್ತಿತ್ತಲ್ಲ ಮೊದಲು ನೀನಾಸಮಿನ ತಿರುಗಾಟ. 6 ತಿಂಗಳ ಮಾಡ್ತಿದ್ರು ಅವರು. ಹೋಗಿ ಮಧ್ಯೆ ಎಲ್ಲರೂ ರಜೆ ಇದ್ರು ಬರೋದು, ಇಲ್ಲಾಂದ್ರೆ ಮುಗಿಸ್ಕೊಂಡೇ ಬರೋದು. ಅಂದರೆ ಅವ್ರಿಗೆ ಈ ಮನೆ ಇದ್ರಕ್ಕಿಂತನೂ ಸಂಗೀತದ ಒಲವೇ ಜಾಸ್ತಿ. ಅವ್ರು ಕಲ್ತಿದ್ದೇನಿಲ್ಲ, ಹೋಗಿ ನೋಡಿ ನೋಡಿ ಕಲ್ತಿದ್ದು. ಈ ಕ್ಲಾಸಿಗೆ ಅಂತ ಹೋಗಿ ಕಲ್ತಿಲ್ಲ ಅವ್ರು ಎಲ್ಲೂ. ಈಗ ಒಬ್ರಿಗೆ ಇಂತಿಷ್ಟು ವರ್ಷ ಕ್ಲಾಸ್ ಆಗತ್ತಲ್ಲ, ಆ ರೀತಿ ಏನೂ ಇಲ್ಲ ಅವ್ರದ್ದು. ಎಲ್ಲದೂ ಅಷ್ಟೇ. ಈ ಚಂಡೆ ಮೊದಲೇ ಎಲ್ಲ ಅವರು ಸ್ಕೂಲಿಗೆ ಕಳಿಸಿದ್ರೆ ಅಲ್ಲೇನೋ ಡಬ್ಬ ಎಲ್ಲ ಬಡಿತಿದ್ರಂತೆ ಅವರು. ನೀನಾಸಮಿ ಹೋಗಿ ಕೂತ್ಕೊತಿದ್ರಂತೆ. ಮನೆಯವರೆಲ್ಲ ಹೇಳ್ತಿದ್ರು, ನಾನೇನು ನೋಡಿಲ್ಲ, ಅವ್ರು ಹೇಳ್ತಿದ್ರು, ಅವ್ರ ಅಣ್ಣ ಹೊತ್ತಿಗೆ ಎಲ್ಲ. ಅವ್ರಿಗೀಗ 60. ಅವರು ತಾಯಿ ಚಿಕ್ಕವರಿದ್ದಾಗಲೇ ತೀರ್ಕೊಂಡಿದ್ದಾರಂತೆ. ಇವ್ರಿಗೆ 1 ವರ್ಷನೇನೋ ಆಗಿತ್ತಂತೆ. ತಂದೆ ಇದ್ದರು. ತಂದೆ ನನ್ನ ಮದುವೆ ಆಗೋದು 1-2 ವರ್ಷ ಮುಂಚೆ ತೀರ್ಕೊಂಡಿದ್ದಾರೆ.
ಅವ್ರ ಅಣ್ಣ ಇದ್ದರು, ಅಣ್ಣನ ಮನೆ ಇದೆ ಅಲ್ಲಿ, ಅಣ್ಣನ ಮಕ್ಕಳೆಲ್ಲ ಇದ್ದಾರೆ. ಎಲ್ಲ ಅವರು ಅಣ್ಣನ ಮನೆಯವರು, ಅಣ್ಣನ ಮಕ್ಕಳು ಎಲ್ಲರೂ ಯಕ್ಷಗಾನದವ್ರೆ. ಈಗ ನಮ್ಮ ಮಗನೂ ಈಗ ನೀನಾಸಮಿಗೆ ಹೋದ ಅವ್ನು ಕ್ಲಾಸ್ ಮಾಡೋಕ್ಕೆ, ಸಂಗೀತ ಕ್ಲಾಸ್ ಮಾಡ್ತಾನೆ ಅವನು. ಚಂಡೆ ಮೊದಲೇ ಎಲ್ಲ ಬರ್ತಾನೆ ಅವನು. ಯಕ್ಷಗಾನದ ಪದ್ಯನೂ ಹೇಳ್ತಾನೆ ಅವನು. ಅವನಿಗೆ ಕಾಲೇಜ್ ಲೆಕ್ಚರು, ಅಂದರೆ ಅವನು ಹೊರಗಡೆ ಹೋಗೋಕ್ಕೆ ಈಗ ಅವನಿಗೆ ತೊಂದರೆ. ಇಲ್ಲ ನೀನಾಸಮಲ್ಲಿ ಕರೀತಾರೆ ಹೋಗ್ತಾನೆ. ಕಿಟ್ಟಣ್ಣನ ಇದಕ್ಕೆ ಹೋಗ್ತಾನೆ, ಕರದಲ್ಲೆಲ್ಲ ಹೋಗ್ತಾನೆ ಅವನು. ತುಂಬ ಒಳ್ಳೆ ಸಂಗೀತಗಾರ. ಹಾಂ, ಇವರು ತುಂಬ ಇವರೆಷ್ಟು ರೆಡಿ ಆಗದಿದ್ರು ಅವನು ಆಗ್ತಾನೆ. ಇವ್ರ ಹೆಸರು ಮುಂದೆ ಹೋಗುತ್ತೆ, ನಾಗರಾಜ್ ಮಗ ಅಂತ ಇವ್ರ ಹೆಸರಿಂದ ಇದ್ದೇ ಇರುತ್ತೆ. ಸರ್ ಬನ್ನಿ ಒಂದು ಇನ್ನೊಂದು ಪದ ಹೇಳಿ. ರಾಮಲಾಲಿ ಮೇಘ ಶ್ಯಾಮಲಾಲಿ, ರಾಮಲಾಲಿ ಮೇಘ ಶ್ಯಾಮಲಾಲಿ, ತಾಮರಸ ದಾಳ ನಯನ, ತಾಮರಸ ದಾಳ ನಯನ ತನಯಲಾಲಿ, ರಾಮಲಾಲಿ ಮೇಘ ಶ್ಯಾಮಲಾಲಿ, ಸುಂದರ ಜೋ ರಾಮಚಂದ್ರ ಜೋ ಜೋ, ಸುಂದರ ಜೋ ರಾಮಚಂದ್ರ ಜೋ ಜೋ, ಅಂದುಗೆಯ ಕಿರುಗೆಜ್ಜೆ ಕುಣಿಸುವ, ಅಂದುಗೆಯ ಕಿರುಗೆಜ್ಜೆ ಕುಣಿಸು ಕಂದ ಜೋ ಜೋ, ರಾಮಲಾಲಿ ಮೇಘ ಶ್ಯಾಮಲಾಲಿ, ರಾಮಲಾಲಿ ಮೇಘ ಶ್ಯಾಮಲಾಲಿ, ಜೋ 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 ಜೋ. ಯಾವ ನಾಟಕದ್ದು ಇದು? ನಾಟಕದ್ದಲ್ಲ, ಇದು ಜೋಗಿ ಫಕೀರಪ್ಪ ಅಂತ ಬರಿದ್ರು. ಜೋಗಿರು ಜೋಗಿರಿಂದ ಮನೆ ಮನೆಗೆ ಬರ್ತಾರಲ್ಲ ಅವ್ರದ್ದು. ಅದನ್ನ ನಾನು ಜಂಬೇರ್ ನಾಟಕಕ್ಕೆ ಹಾಕಿದ್ದೆ ಅದನ್ನ. ಅವ್ರು ಜಂಬೇರ್ ಮೈಸೂರಲ್ಲಿದ್ದಲ್ಲೂ ಹೋಗಿದ್ರು, ಆಮೇಲೆ ಬೆಂಗಳೂರಿಗಂತೂ ಬಂದಿದ್ದಾರಲ್ಲ, ಆಮೇಲೆ ಸಾಣೆಹಳ್ಳಿಲಿದ್ದಲ್ಲೂ ಹೋಗಿದ್ರು ಅವರು. ಜಂಬೇರ್ ನಾಟಕ ಕಾಯಂ ಅವರೇ. ನೆನಪೋಗಿಲ್ಲ, ಒಂದು ಸ್ವಲ್ಪ ಆರೋಗ್ಯದ್ದು ಇದಿದೆ, ಅದಕ್ಕೆ ಹಾಡೆಲ್ಲ ಬಿಟ್ಟಿದ್ದಾರೆ. ಈಗ ಇನ್ನು ರೆಡಿ ಮಾಡಬೇಕು ಅಂತ ಜಂಬೇವ್ರದ್ದು ಮೊನ್ನೆ ಹೇಳಿದ್ದಾರೆ. ಸ್ವಲ್ಪ ಮೆಡಿಷನ್ ಇದೆ, ಹಾಗಾಗಿ ಮೆಡಿಷನ್ ಇದಾದರೆ ಕಂಟಿನ್ಯೂ ಮಾಡ್ತಾರೆ. ಆಗಲಿ, ಶುಭವಾಗಲಿ, ಒಳ್ಳೆದಾಗಲಿ, ನಿಮಗೆ ಒಳ್ಳೆದಾಗಲಿ, ಆಗಲಿ. ಪಂಚಶಾಲೆ ಇದೆ. ಗಿಣಿರಾಜನಿಗೆ ಸ್ವಾಗತವ ನೀಡೆ ಊರ ಜನರೆಲ್ಲ ಬನ್ನಿರು, ಸ್ವಾಗತದ ಉತ್ಸವಕ್ಕೆ ತನ್ನಿರು, ಆದಿಲಿ ಹೂಗಳ ಚೆಲ್ಲಿರು, ಚಂದದ ತೋರಣವ ಕಟ್ಟಿರೋ, ಅರಮನೆಗೆ ಬಾರೋ ಗಿಣಿರಮ ಗಿಣಿರಮ ಗಿಣಿರಮ, ಹೊಸ ಮನೆಗೆ ಬಾರೋ ಗಿಣಿರಮ ಗಿಣಿರಮ, ಚಂದದ ತೊಟ್ಟಿಲ ತೂಗಿರೋ, ಹಾದಿಯಲ್ಲಿ ಹೂಗಳ ಚೆಲ್ಲಿರೋ, ಅರಮನೆಗೆ ಬಾರೋ ಗಿಣಿರಮ ಗಿಣಿರಮ ಗಿಣಿರಮ, ಹೊಸ ಮನೆಗೆ ಬಾರೋ ಗಿಣಿರಮ ಗಿಣಿರಮ.